against the speaker. ರಾಜ್ಯಪಾಲರು ಕೇವಲ 30 ಸೆಕೆಂಡ್ಗಳ ಕಾಲ ಮಾತನಾಡಿ ನಿರ್ಗಮಿಸ್ತಾ ಇದ್ದಂತೆ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ದಂಗೆ ನಾವು ರಾಜ್ಯಪಾಲರ ನಡೆಯನ್ನ ಖಂಡಿಸ್ತೀವಿ ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಹೇಳಿದಾಗ ಅಲ್ಲಿ BK ಹರಿಪ್ರಸಾದ್ ಅವರು ಹೋಗುವ ಮಾರ್ಗವನ್ನ ಅಡ್ಡಗಟ್ಟಿ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಮಾರ್ಷಲ್ಗಳು ಅವರನ್ನ ಪಕ್ಕಕ್ಕೆ ಸರಿಸ್ತಾರೆ. ನಂತರ ರಾಜ್ಯಪಾಲರು ಹೋಗ್ತಾರೆ. ಇದೆಲ್ಲ ನಡವಳಿಕೆಗಳಿತ್ತಲ್ಲ, ರಾಜ್ಯಪಾಲರಿಗೆ ತೋರಿದಂತ ಅಪಮಾನ ಇದು. ಇದರ ವಿರುದ್ಧ ನಾವು ಮಾನ್ಯ ಸ್ಪೀಕರ್ಗೆ ಕಂಪ್ಲೇಂಟ್ ಮಾಡ್ತೀವಿ. ರಾಜ್ಯಪಾಲರ ಗೌರವಕ್ಕೆ ಇವರು ಚ್ಯುತಿ ತಂದಿದ್ದಾರೆ. ಅವರು ನಡ್ಕೊಂಡು ಹೋಗುವಾಗ ಅವ್ರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಮಾತಾಡಿದ್ದಾರೆ. ಇದು ಅಗೌರವವನ್ನ ತೋರಿರೋದು, ಇದು ಅಪಮಾನ ಮಾಡಿರೋದು ಅಂತ ಹೇಳಿ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಮನವಿ ಮಾಡಿದ್ದಾರೆ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿದೆ. ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಸ್ಪೀಕರ್ UT ಖಾದರ್ಗೆ ಪತ್ರವನ್ನ ಬರೆದಿದ್ದಾರೆ. ಅವ್ರನ್ನ ಅಡ್ಡ ಹಾಕಿರೋದು, ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ಕಳ್ತೀನಿ ಮಾತ್ರ. ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ಕಳ್ತೀನಿ ಮಾತ್ರ. ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ. ಸ್ಪೀಕರ್ ರಾಜ್ಯಪಾಲರು ಕೇವಲ 30 ಸೆಕೆಂಡ್ಗಳ ಕಾಲ ಮಾತನಾಡಿ ನಿರ್ಗಮಿಸ್ತಾ ಇದ್ದಂತೆ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ದಂಗೆ ನಾವು ರಾಜ್ಯಪಾಲರ ನಡೆಯನ್ನ ಖಂಡಿಸ್ತೀವಿ ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಹೇಳಿದಾಗ ಅಲ್ಲಿ BK ಹರಿಪ್ರಸಾದ್ ಅವರು ಹೋಗುವ ಮಾರ್ಗವನ್ನ ಅಡ್ಡಗಟ್ಟಿ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಮಾರ್ಷಲ್ಗಳು ಅವರನ್ನ ಪಕ್ಕಕ್ಕೆ ಸರಿಸ್ತಾರೆ. ನಂತರ ರಾಜ್ಯಪಾಲರು ಹೋಗ್ತಾರೆ. ಇದೆಲ್ಲ ನಡವಳಿಕೆಗಳಿತ್ತಲ್ಲ, ರಾಜ್ಯಪಾಲರಿಗೆ ತೋರಿದಂತ ಅಪಮಾನ ಇದು. ಇದರ ವಿರುದ್ಧ ನಾವು ಮಾನ್ಯ ಸ್ಪೀಕರ್ಗೆ ಕಂಪ್ಲೇಂಟ್ ಮಾಡ್ತೀವಿ. ರಾಜ್ಯಪಾಲರ ಗೌರವಕ್ಕೆ ಇವರು ಚ್ಯುತಿ ತಂದಿದ್ದಾರೆ. ಅವರು ನಡ್ಕೊಂಡು ಹೋಗುವಾಗ ಅವ್ರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಮಾತಾಡಿದ್ದಾರೆ. ಇದು ಅಗೌರವವನ್ನ ತೋರಿರೋದು, ಇದು ಅಪಮಾನ ಮಾಡಿರೋದು ಅಂತ ಹೇಳಿ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಮನವಿ ಮಾಡಿದ್ದಾರೆ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿದೆ. ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಸ್ಪೀಕರ್ UT ಖಾದರ್ಗೆ ಪತ್ರವನ್ನ ಬರೆದಿದ್ದಾರೆ. ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಕಳ್ತೀನಿ ಮಾತ್ರ. ಆಲ್ರೆಡಿ
ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಇದೆ, ನಾನು ಕಳ್ತೀನಿ. ಇನ್ನು ಮಾತ್ರ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ. ಸ್ಪೀಕರ್, ರಾಜ್ಯಪಾಲರು ಕೇವಲ 30 ಸೆಕೆಂಡ್ಗಳ ಕಾಲ ಮಾತನಾಡಿ ನಿರ್ಗಮಿಸ್ತಾ ಇದ್ದಂತೆ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ದಂಗೆ ನಾವು ರಾಜ್ಯಪಾಲರ ನಡೆಯನ್ನ ಖಂಡಿಸ್ತೀವಿ ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಹೇಳಿದಾಗ ಅಲ್ಲಿ BK ಹರಿಪ್ರಸಾದ್ ಅವರು ಹೋಗುವ ಮಾರ್ಗವನ್ನ ಅಡ್ಡಗಟ್ಟಿ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಮಾರ್ಷಲ್ಗಳು ಅವರನ್ನ ಪಕ್ಕಕ್ಕೆ ಸರಿಸ್ತಾರೆ. ನಂತರ ರಾಜ್ಯಪಾಲರು ಹೋಗ್ತಾರೆ. ಇದೆಲ್ಲ ನಡವಳಿಕೆಗಳಿತ್ತಲ್ಲ, ರಾಜ್ಯಪಾಲರಿಗೆ ತೋರಿದಂತ ಅಪಮಾನ ಇದು. ಇದರ ವಿರುದ್ಧ ನಾವು ಮಾನ್ಯ ಸ್ಪೀಕರ್ಗೆ ಕಂಪ್ಲೇಂಟ್ ಮಾಡ್ತೀವಿ. ರಾಜ್ಯಪಾಲರ ಗೌರವಕ್ಕೆ ಇವರು ಚ್ಯುತಿ ತಂದಿದ್ದಾರೆ. ಅವರು ನಡ್ಕೊಂಡು ಹೋಗುವಾಗ ಅವ್ರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಮಾತಾಡಿದ್ದಾರೆ. ಇದು ಅಗೌರವವನ್ನ ತೋರಿರೋದು, ಇದು ಅಪಮಾನ ಮಾಡಿರೋದು ಅಂತ ಹೇಳಿ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಮನವಿ ಮಾಡಿದ್ದಾರೆ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿದೆ. ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಸ್ಪೀಕರ್ UT ಖಾದರ್ಗೆ ಪತ್ರವನ್ನು ಬರೆದಿದ್ದಾರೆ. ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಇದೆ, ನಾನು ಕಳ್ತೀನಿ. ಇನ್ನು ಮಾತ್ರ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಅವ್ರ ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಇದೆ, ನಾನು ಕಳ್ತೀನಿ. ಇನ್ನು ಮಾತ್ರ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLAಗಳೆಲ್ಲ ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ
ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ.